ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ವಿಳಂಬ ಆಗ್ತಾ ಇದೆ ಫಲಾನುಭವಿಗೆ ಬರೋದು. ಹಾಗಾದ್ರೆ ಎಷ್ಟು ತಿಂಗಳಿಂದ ಹಣ ಬರ್ತಾ ಇಲ್ಲ? ಇದರ ಜೊತೆಗೆ ಹಣ ವಿತರಣೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದ್ರೆ ಯಾವ್ದು ಈ ಬದಲಾವಣೆ? ಈ ಬದಲಾವಣೆ ಮಾಡೋದ್ರಿಂದ ಏನಾದರೂ ಫಲಾನುಭವಿಗೆ ಅನುಕೂಲ ಆಗುತ್ತೋ ಅಥವಾ ಇನ್ನಷ್ಟು ಅನನುಕೂಲ ಆಗುತ್ತೋ? ಈ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಸ್ಕೀಮ್, ಯಾಕಂದ್ರೆ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಬಹಳ ಪ್ರಮುಖವಾದಂಥ ಸ್ಕೀಮ್. ಯಾಕಂದ್ರೆ ಮನೆಯೊಡತಿಗೆ, ಗೃಹಲಕ್ಷ್ಮಿಗೆ, ಮನೆಯಲ್ಲಿರುವಂಥ ಒಬ್ಬ ಮಹಿಳೆಗೆ, ಯಜಮಾನಿಗೆ, ಅವರಿಗೆ ಪ್ರತಿ ತಿಂಗಳು 2,000 ಹಣವನ್ನು ಕೊಡ್ತೇವೆ ಅಂತೇಳಿ ಸರ್ಕಾರ ಪ್ರಕಟಪಡಿಸಿತ್ತು. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಪ್ರತಿ ತಿಂಗಳು ಆಗದೇ ಇದ್ರೂ ಪ್ರತಿ ತಿಂಗಳ ಕಂತಿನ ಹಣವನ್ನು 2 ತಿಂಗಳು ಒಂದ್ಸರಿ, 3 ತಿಂಗಳು ಒಂದ್ಸರಿ ಕೊಡುವಂಥ ಕಾರ್ಯವನ್ನು ಮಾಡ್ತಾನೆ ಬಂದ್ವಿ. ಆದರೆ ಇತ್ತೀಚೆಗೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಹಲವು ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಯಾರ್ಯಾರು ಮನೆಯೊಡತಿಯರು ಪ್ರತಿ ತಿಂಗಳು 2,000 ಹಣವನ್ನು ಪಡಿತಾ ಇದ್ರು, ಅವರ ಬ್ಯಾಂಕ್ ಖಾತೆಗೂ ಅಥವಾ ಅವರ ಪೋಸ್ಟ್ ಖಾತೆಯಲ್ಲಿ ಹಣ ಬರ್ತಾ ಇತ್ತಲ್ಲ, ಹೋಗಿ ಚೆಕ್ ಮಾಡಿದಾಗ ಒಬ್ಬರಿಗೆ 2 ತಿಂಗಳು ಹಣ ಬಂದಿಲ್ಲ, ಇನ್ನು ಕೆಲವರಿಗೆ 3 ತಿಂಗಳು ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂಥೇಳಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ಹತ್ತಿರದಲ್ಲಿರುವಂಥ ಕಚೇರಿಗೆ ಹೋಗಿ ಕೂಡ ಭೇಟಿ ಮಾಡಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ವಿಳಂಬ? ಇದೇನು ಮೊದಲನೇ ಸಾರಿ ವಿಳಂಬ ಏನಾಗ್ತಾ ಇಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿನೂ ಕೂಡ ವಿಳಂಬ ಆಗಿತ್ತು. ಈ ಹಿಂದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳ ಹಣ ನಿಮ್ಗೆ 3 ತಿಂಗಳಾದರೂ ಕೂಡ ಹಣ ಬಂದಿದ್ದಿಲ್ಲ. ಅದೇ ರೀತಿಯಾದಂಥ ಸಿಚುವೇಶನ್ ಈಗೂ ಮತ್ತೆ ಮುಂದುವರೆದಿದೆ. ಯಾಕೆ ಈ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಅಥವಾ ಸಚಿವರ ಏನು ವಿಭಾಗದಲ್ಲಿರುವಂಥ ಸಿಬ್ಬಂದಿಗಳನ್ನ ನಾವು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನನ ಪಟ್ಟಾಗ, ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅಪ್ಡೇಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇರೋದೇನೆಂದರೆ, ಈ ಮೊದಲು 3 ತಿಂಗಳು ಮುಂಚಿತವಾಗಿ ಅನುದಾನವನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡ್ತಾ ಇತ್ತು. 3 ತಿಂಗಳ ಕಂತಿನ ಹಣ ಅಂದರೆ ಒಂದು ತಿಂಗಳಿಗೆ 2,200 ಕೋಟಿವರೆಗೂ ಕೂಡ ಆಗುತ್ತೆ. ಯಾಕಂದರೆ 1,18,00,000ವರೆಗೂ ಕೂಡ ಫಲಾನುಭವಿಗಳಿದ್ದಾರೆ. ಅವರಿಗೆ ತಲಾ 2,000 ರೂಪಾಯಿನ ಅವರ ಬ್ಯಾಂಕ್ ಖಾತೆಗೆ ಅಥವಾ ಪೋಸ್ಟ್ ಆಫೀಸಲ್ಲಿ ಖಾತೆ ತೆಗೆದಿದ್ರೆ ಅವರಿಗೆ ಪೋಸ್ಟ್ ಆಫೀಸ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಂಥ ಕಾರ್ಯ ಆಗ್ತಾ ಇತ್ತು. ಈಗೇನಾಗ್ತಾ ಇದೆ ಅಂದರೆ, ಮೊದಲ 4 ತಿಂಗಳು ಈ ರೀತಿ ಆಯಿತು. ಆ ನಂತರ ಕಂತಿನ ಹಣವನ್ನು ಆ ತಿಂಗಳು ಮುಗಿದಾದ ಮೇಲೆ ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ಮನವಿಯನ್ನು ಮಾಡ್ಕೋಬೇಕು. ಅಂದರೆ ಒಂದು ಫೈಲನ್ನು ಮೂವ್ ಮಾಡಬೇಕಾಗತ್ತೆ. ಈ ತಿಂಗಳು ಇಷ್ಟು ಕಂತಿನ ಹಣವನ್ನು ಇಷ್ಟು ಫಲಾನುಭವಿಗಳಿಗೆ ಕೊಡಬೇಕಾಗಿದೆ, ಹಣವನ್ನು ರಿಲೀಸ್ ಮಾಡಬೇಕಾಗಿದೆ, ಹಾಗಾಗಿ ರಿಲೀಸ್ ಮಾಡಿ ಅಂಥೇಳಿ ಒಂದು ಫೈಲನ್ನು ಮೂವ್ ಮಾಡಬೇಕಾಗತ್ತೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರ ಮೂಲಕ ರಾಜ್ಯ ಕಾರ್ಯದರ್ಶಿಗೆ, ಅಲ್ಲಿಂದ ಹಣಕಾಸು ವಿಭಾಗಕ್ಕೂ ಕೂಡ ಹೋಗುತ್ತೆ. ಅವರು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದ ನಂತರ ಅದು ರಿಲೀಸ್ ಆಗ್ತಾ ಇತ್ತು. ರಿಲೀಸ್ ಆಗಲಿಕ್ಕೆ 10 ರಿಂದ 15 ದಿನ, ಕೆಲವು ಮಂತಲ್ಲಂತೂ ಇದು 1 ತಿಂಗಳವರೆಗೂ ಕೂಡ ಪ್ರಕ್ರಿಯೆ ನಡೀತು. ತಾಂತ್ರಿಕವಾಗಿ ಸಾಕಷ್ಟು ತೊಂದರೆನೂ ಕೂಡ ಆಯಿತು. ಸರ್ವರ್ನ ಕಾರಣಕ್ಕಾಗಿ ಕೂಡ ಕೆಲ ತಿಂಗಳು ವಿಳಂಬ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ಎಷ್ಟು ತಿಂಗಳ ಹಣ ಅಂದರೆ, ಕೆಲ ಜಿಲ್ಲೆಗಳಿಗೆ 2 ತಿಂಗಳ ಕಂತಿನ ಹಣ ಬಂದಿಲ್ಲ, ಇನ್ನೂ ಕೆಲ ಜಿಲ್ಲೆಗಳಿಗೆ 3 ತಿಂಗಳ ಕಂತಿನ ಹಣ ಬಂದಿಲ್ಲ. ಅಂದರೆ 6,000 ರೂಪಾಯಿ ಬರಬೇಕಾಗಿದೆ. ಇನ್ನು ಕೆಲ ಜಿಲ್ಲೆಗಳಿಗೆ 2,000 ರೂಪಾಯಿ ರೀತಿ 4,000 ರೂಪಾಯಿ ಬರಬೇಕಾಗಿದೆ. ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ 1 ತಿಂಗಳು ಆದಮೇಲೆ ನೆಕ್ಸ್ಟ್ ಮಂತಲ್ಲಿ ಅದನ್ನು ಕೊಡುವಂಥ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಕೆಲವು ಜಿಲ್ಲೆಗಳಲ್ಲಿ 2 ತಿಂಗಳು, ಇನ್ನು ಕೆಲವು ಜಿಲ್ಲೆಗಳಲ್ಲಿ 3 ತಿಂಗಳು ಹಣ ಬಂದಿಲ್ಲ. ಹಾಗಾದರೆ ಯಾವಾಗ ಹಣ ಬರುತ್ತೆ ಅನ್ನೋದಾದರೆ, ಖಂಡಿತವಾಗಿ ಕೂಡ ಹಣ ಬರುತ್ತೆ. ಪ್ರೋಸೆಸ್ ಡಿಲೇ ಆಗ್ತಾ ಇದೆ. ಯಾಕೆ ಅಂದರೆ, ಒಂದು ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ. ಇವರು ಫೈಲ್ ಮೂವ್ಮೆಂಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇಮಿಡಿಯೇಟಾಗಿ ಮೂವ್ಮೆಂಟ್ ಮಾಡಬೇಕಾಗತ್ತೆ. ಒಂದೊಂದು ತಿಂಗಳಾದ ಕೂಡಲೇ ಫೈಲ್ ಮೂವ್ಮೆಂಟ್ ಮಾಡಬೇಕು. ಕೆಲವು ಸಾರಿ 2 ತಿಂಗಳು ಕೂಡ ಸೇರಿ ಒಂದೇ ಸರಿ ಫೈಲ್ನ ಮೂವ್ ಮಾಡಿದರೆ ಇನ್ನಷ್ಟು ವಿಳಂಬ ಆಗುವಂಥ ಸಾಧ್ಯತೆ. ಈಗೇನು 2 ತಿಂಗಳಾದ್ರೂ ಕೂಡ ಹಣ ಬಂದಿಲ್ಲ ಅಂದರೆ ಇದು ಕೂಡ ಒಂದು ರೀಸನ್ ಇರುತ್ತೆ. ಸೊ ಮೊದಲೇ ಹಣ ರಿಲೀಸ್ ಮಾಡುವಂಥ ಪ್ರಕ್ರಿಯೆ ಏನಿತ್ತು ಅದು ಭಾಳ ಚೆನ್ನಾಗಿತ್ತು, ಬಟ್ ಅದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಪ್ರತಿ ತಿಂಗಳು ಹಣ ಯಾಕೆ ವಿಳಂಬ ಆಗ್ತಾ ಇದೆ ಅಂದರೆ ಇದೇ ಕಾರಣಕ್ಕಾಗಿ. ಯಾಕಂದರೆ ನೀವು ಫೈಲ್ ಕಡತವನ್ನು ಮೂವ್ ಮಾಡಿಸ್ಬೇಕು, ಮೂವ್ ಮಾಡಾದ್ಮೇಲೆ ಅದು ಹಣಕಾಸು ಇಲಾಖೆಯಿಂದ ಓಕೆ ಮಾಡಬೇಕು. ಓಕೆ ಮಾಡಿದ ಮೇಲೆ ಬಂದಾದ ಮೇಲೆ ನೀವು ಬಂದಂಥ ಹಣವನ್ನು ನೀವು ಎಲ್ಲ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯನ್ನು ಮಾಡಬೇಕಾಗತ್ತೆ. ನಿಮಗೆ ಈ ಪ್ರೋಸೆಸ್ 15 ದಿನದಿಂದ 20 ದಿನದವರೆಗೂ ಕೂಡ ತೆಗೆದುಕೊಳ್ಳುತ್ತೆ. ಸರ್ಕಾರಿ
ಏನು ರಜಾ ದಿನಗಳು ಇವೆಲ್ಲವುಗಳನ್ನು ಕೂಡ ಪರಿಗಣಿಸ್ಬೇಕಾಗತ್ತೆ. ನಿಮ್ಮ ವರ್ಕಿಂಗ್ ಡೇಸ್ಗಳಲ್ಲಿ ಇದರ ಪ್ರಕ್ರಿಯೆ ಮುಂದುವರಿಯುತ್ತೆ. ಯಾಕಂದರೆ ಬ್ಯಾಂಕ್ಗಳಲ್ಲೂ ಅಷ್ಟೇ, ನೀವು ಇವನ್ ಪೋಸ್ಟ್ ಆಫೀಸಲ್ಲೂ ಕೂಡ ಅಷ್ಟೇ, ನಿಮ್ಮ ವರ್ಕಿಂಗ್ ಡೇಸ್ಗಳೇನಿರ್ತವೆ ಅವುಗಳನ್ನು ಪರಿಗಣಿಸಿ ನಿಮಗೆ ಹಣ ವರ್ಗಾವಣೆ ಮಾಡೋ ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿಯುತ್ತೆ. ಈ ಕಾರಣಕ್ಕಾಗಿ ವಿಳಂಬ ಆಗ್ತಾ ಇರೋದು ಒಂದು. ಸೊ ಹಾಗಾದರೆ ಯಾವಾಗ ಬರ್ಬೋದು ಅಂದರೆ ನೆಕ್ಸ್ಟ್ ಮಂತ್ ಒಳಗಡೆ, ಅಂದರೆ ಮುಂದಿನ ತಿಂಗಳ ಅಂತ್ಯದ ಒಳಗಡೆ ಬರುತ್ತೆ ಅಂತೇಳಿ. ಮಾರ್ಚ್ ಅಂತ್ಯದ ಒಳಗಡೆ 3 ತಿಂಗಳ ಕಂತಿನ ಹಣ ನಿಮಗೆ ಪ್ರತ್ಯೇಕವಾಗಿ ಬರುತ್ತೆ. 3 ತಿಂಗಳು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಪ್ರಕ್ರಿಯೆಯೂ ಕೂಡ ಇಲ್ಲ. ಪ್ರತ್ಯೇಕವಾಗಿ ಅದನ್ನ ಹಣವನ್ನು ವರ್ಗಾವಣೆ ಮಾಡಬೇಕಾಗತ್ತೆ. ಈ ಹಿಂದೆ ನಿಮಗೆ ಸಚಿವರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಲ್ಲ ನಿಮಗೆ ಒಟ್ಟಿಗೆ ಹಣ ಹಾಕ್ತೀವಿ ಅಂತೇಳಿ. ಬಟ್ ಅಧಿಕಾರಿಗಳನ್ನ ಕೇಳಿದಾಗ ಒಟ್ಟಿಗೆ ಹಾಕುವಂಥ ಪ್ರಮೇಯ ಇಲ್ಲ, ಅಂದರೆ ಆ ರೀತಿಯಾದಂಥ ಪ್ರಕ್ರಿಯೆ ಇಲ್ಲ ಅಂಥೇಳಿ. ಒಂದು ಪ್ರೋಸೆಸ್ ಆದಮೇಲೆ ಮತ್ತೊಂದು ಪ್ರೋಸೆಸ್ ಮಾಡಬೇಕು, ಅಥವಾ ಸೈಮಲ್ಟೇನಿಯಸ್ಲಿ ಮಾಡೋದಾದ್ರೂ ಕೂಡ ನೀವು ಮೊದಲು ಹಂತದ ಪ್ರಕ್ರಿಯೆಯನ್ನು ಮುಗಿಸಾದ ಮೇಲೇ ಎರಡನೇ ಹಂತದ ಪ್ರಕ್ರಿಯೆ ವೇಳೆಯಲ್ಲಿ ಎರಡನೇ ಫೈಲನ್ನು ಕೂಡ ನೀವು ಪ್ರಕ್ರಿಯೆ ಮಾಡುವಂಥ ಕೆಲಸವನ್ನು ಮಾಡ್ಬೋದಾಗಿದೆ. ಇದು ನಿಮಗೆ ಮೊದಲ ಸಂಬಂಧಿಸಿದಂಥ ಮಹತ್ವದ ವಿಷಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಎರಡನೇದು, ಪ್ರಕ್ರಿಯೆ ಚೇಂಜ್ ಆಗ್ತಾ ಇದೆ. ಮೊದಲು ಏನಾಗ್ತಾ ಇತ್ತು ಅಂದರೆ ಹಣಕಾಸು ವಿಭಾಗದಿಂದ ಬಂದಂಥ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಂದರೆ ನೀವು ಮೊದಲು ರಾಜ್ಯ ಕಾರ್ಯದರ್ಶಿಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಗೆ ಫಂಡ್ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಲ್ಲಿಂದ ಪ್ರತಿ ಜಿಲ್ಲೆಯಲ್ಲಿರುವಂಥ, ಪ್ರತಿ ತಾಲೂಕಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗಳಿಗೆ, CDPO ಕಚೇರಿಗಳಿಗೆ ಹೋಗ್ತಾ ಇತ್ತು. ಅಲ್ಲಿಂದ ನಿಮಗೆ ಸರಬರಾಜು ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅಂತೇಳಿ ಲೀಸ್ಟನ್ನು ಕೊಡ್ತಾ ಇದ್ರು. ಅದರ ಹಿನ್ನೆಲೆಯಲ್ಲಿ ಎಲ್ಲರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇತ್ತು. ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ಹೊಸ ಪ್ರಕ್ರಿಯೆ ಏನು ಅಂದರೆ, ಇನ್ನು ಮುಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡೋಂಗಿಲ್ಲ. ಅಂದರೆ ರಾಜ್ಯದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಿಗೆ ಹಣದ ಏನು ಜವಾಬ್ದಾರಿ ಏನಿದೆ ಅದನ್ನು ಕೊಡೋದು ಬೇಡ. ಯಾಕಂದರೆ ಈಗಾಗಲೇ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳಿದ್ದಾವೆ. ಅದ್ರ ಜೊತೆಗೆ ಇದು ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ, ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಾಲೂಕ್ ಪಂಚಾಯತಿಗೆ ಕೊಡುವಂಥ ಕೆಲಸ ಮಾಡೋಣ, ಈ ಪ್ರಕ್ರಿಯೆ ಅನುಕೂಲ ಆಗುತ್ತೆ, ಒಂದಷ್ಟು ತ್ವರಿತಗತಿಯಲ್ಲಿ ಕೊಡಬಹುದು ಅನ್ನುವಂಥ ಅಭಿಪ್ರಾಯಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ತಾಲೂಕ್ ಪಂಚಾಯತಿಗಳಿಗೆ ಹಣ ಹೋಗುತ್ತೆ. ಅಲ್ಲಿಂದ ಆ ತಾಲೂಕು ವ್ಯಾಪ್ತಿಯಲ್ಲಿ ಇರುವಂಥ ಫಲಾನುಭವಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲೀಸ್ಟ್ ಏನು ಕೊಟ್ಟಿರ್ತಾರಲ್ಲ, ಆ ಫಲಾನುಭವಿಗಳು ಯಾರು ಇರ್ತಾರೆ, ಮನೆ ಒಡತಿಯರು, ಅವರೆಲ್ಲರಿಗೂ ಕೂಡ ಹಣ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಇದರಿಂದ ಶಾರ್ಟೇಜ್, ಅಂದರೆ ನಿಮಗೆ ಭಾಳ ಕಡಿಮೆ ದಿನಗಳಲ್ಲಿ ನಿಮಗೆ ವೇಗವಾಗಿ ಹಣ ವರ್ಗಾವಣೆ ಆಗ್ಬೋದು ಅನ್ನುವಂಥ ಚರ್ಚೆ ನಡೀತಾ ಇರೋದು. ಆದರೆ ಇಲ್ಲಿ ಮತ್ತೊಂದು ಅನಾನುಕೂಲ ಅಥವಾ ಒಂದು ರೀತಿಯಾದಂತಹ ಆರೋಪ ಇದೆ. ಆರೋಪ ಅಂದರೆ ಗಂಭೀರ ಆರೋಪನೆ. ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆಗುವಂಥ ಕಾರ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿಮಗೆ ಇರೋದು ಭ್ರಷ್ಟಾಚಾರ ಕಂಡು ಬರ್ತಿದೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಈ ಹಣ ನಿಜವಾಗ್ಲೂ ಕೂಡ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗತ್ತಾ ಅನ್ನೋಂಥ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಪ್ರಶ್ನೆನೂ ಕೂಡ ಕೆಲವರು ಕೇಳ್ತಾ ಇದ್ದಾರೆ. ಸಹಜವಾಗಿ ಈ ಎಲ್ಲ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಓಕೆ ಮಾಡಿದೆಯಾ ಅನ್ನೋದಾದರೆ ಇಲ್ಲ, ಖಂಡಿತವಾಗೂ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ರೀತಿ ಮಾಡಿದ್ರೆ ಅನುಕೂಲ ಆಗತ್ತೆ. ಒಂದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಒತ್ತಡನೂ ಕೂಡ ಕಡಿಮೆ ಆಗುತ್ತೆ. ಎರಡನೇದು, ತ್ವರಿತಗತಿಯಲ್ಲಿ ನಾವು ಹಣ ವರ್ಗಾವಣೆ ಮಾಡ್ಬೋದು ಅನ್ನುವಂಥ ಇಂಟೆನ್ಷನ್ ಇದೆ. ಆದರೆ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನೀವು ಸಾಕಷ್ಟು ಕಡೆಗೆ ನೋಡಿ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಇದ್ದಾವೆ. ಈ ಹಿನ್ನೆಲೆ ಹಾಗಂತೇಳಿ ಅಲ್ಲೇನು ಒಳ್ಳೆ ಕೆಲಸಗಳು ಆಗೋದಿಲ್ಲ ಅಂತಲ್ಲ, ಆಗತ್ತೆ. ಆದರೆ ಭ್ರಷ್ಟಾಚಾರ ಆರೋಪಗಳು ಹೆಚ್ಚಿದ್ದಾವೆ ಅಂತೇಳಿ. ನೀವು ಕೆರೆ ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರ ಇದ್ರೂ ಕೂಡ ಯಾವುದೇ ಕಾಮಗಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ಹೆಚ್ಚಿದೆ ಅನ್ನೋ ಕಾರಣಕ್ಕಾಗಿ ಈ ಹಣ ವರ್ಗಾವಣೆ ವಿಚಾರದಲ್ಲೂ ಕೂಡ ಭ್ರಷ್ಟಾಚಾರ ಆಗುತ್ತಾ ಅನ್ನುವಂಥ ಆರೋಪ ಅಥವಾ ಒಂದು ಆತಂಕನೂ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಇನ್ನೂ ಯಾವುದೇ ರೀತಿಯಂಥ ಫೈನಲ್ ಡಿಸಿಷನನ್ನು ತೆಗೆದುಕೊಂಡಿಲ್ಲ. ಈಗಷ್ಟೇ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖರಾಗಿ ಬರ್ತಾ ಇದ್ದಾರೆ. ಅವರು ಮತ್ತೆ ಯಥಾ ರೀತಿಯಾಗಿ ಅವರು ಸಭೆಗೆ ಅಥವಾ ಇಲಾಖೆಗೆ ಆಗಮಿಸ್ತಾರಲ್ಲ, ಆವಾಗ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಅದು ಈ ತಿಂಗಳ ಅಂತ್ಯದ ಒಳಗೆ ನಿರ್ಧಾರ ತೆಗೆದುಕೊಳ್ಬೇಕೋ ಬೇಡವೋ ಅನ್ನೋದು ನಿರ್ಧಾರ ಆಗಲಿದೆ. ಸೊ ಇದು ಎರಡು ಭಾಳ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದು, ಗೃಹಲಕ್ಷ್ಮಿ ಖಾತೆಗೆ ಹಣ ಎಷ್ಟು ತಿಂಗಳಿಂದ ಬಂದಿಲ್ಲ, ಯಾವಾಗ ಬರುತ್ತೆ, ಯಾಕೆ ವಿಳಂಬ, ಅದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ. ಎರಡನೇದು, ಹಣದ ಪ್ರಕ್ರಿಯೆ ಏನಿದೆ, ಈ ವರ್ಗಾವಣೆ ಪ್ರಕ್ರಿಯೆ ಒಂದಷ್ಟು ಚೇಂಜಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ಮಾಡ್ತಾ ಇದೆ.
ಅದರ ಮಾಹಿತಿ ಏನು ಅನ್ನುವಂಥ ಕುರಿತು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18.